ಈಗ ಈ ಜಾಗನೆಲ್ಲ ಕಿತ್ತಾಕ್ಬೇಕು ಅಂದ್ರೆ ನಾವು ಬಡ್ಡಿ ತಗೊಂಡು ಇದೆಲ್ಲ ಜಾಗ ಮಾಡಿರೋ ಶೆಡ್ ಪಡ್ಡು ಎಲ್ಲ ಮಾಡಿರೋದು. ಈಗ ಈ ಶೆಡ್ ಮಾಡ್ಬೇಕು ಅಂದ್ರೆ 50,000 ದುಡ್ಡು ಬೇಕು. ನಾವು ಏಕಾಏಕಿ ರಿಕ್ವೆಸ್ಟ್ ಮಾಡಿದ್ವಿ, ಸರ್ ಮೇಡಮ್ ತಗೊಂತೀವಿ, ನಮ್ ಟೈಮ್ ಕೊಡ್ರಿ ಅಂದ್ರೂ 1 ನಿಮಿಷನೂ ಟೈಮ್ ಕೊಡ್ಲಿಲ್ಲ. ಏಕಾಏಕಿ ಎಳ್ನೀರೆಲ್ಲ ನುಕ್ಕಿದ್ರು, ಕಲ್ಲೆಲ್ಲ ಛಿದ್ರ ಅಂದ್ರೆ ಕಲ್ಲೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಈಗ ನಾವೇನ್ ಮಾಡ್ಬೇಕು, ಇದನ್ನ ರೆಡಿ ಮಾಡ್ಕೊಬೇಕು ಅಂದ್ರೆ ನಾವು 50,000 ಬೇಕು. ನಾವು ಈಗ ಎಲ್ಲೋಗೋಣ ಸಡನ್ ಆಗಿ ಏಕಾಏಕಿ ಬಂದು ನಾವ್ ಎತ್ತು ಅಂದ್ರೆ ಎಲ್ಲಿ ಹೋಗೋದು? ಈಗ ನಾವು ಬೇರೆ ಕಡೆ ಹೋಗೋದಕ್ಕೂ ಜಾಗ ಇಲ್ಲ. ಅಟ್ಲೀಸ್ಟ್ ನಮ್ಗೆ ಒಂದು 6 ತಿಂಗಳು ಟೈಮ್ ಕೊಟ್ರೆ ನಾವ್ ಮಾಮೂಲಿ ಏನೈತೆ ನಾವು ಜಾಗ ಅವ್ರು ಖಾಲಿ ಮಾಡ್ಕೊಡ್ತೀವಿ, ಅವ್ರು ತೊಂದರೆ ಕೊಡಲ್ಲ ಅಂತಾನು ಹೇಳಿದ್ವಿ. ಅದಕ್ಕೂ ಅವಕಾಶ ಕೊಡ್ಲಿಲ್ಲ. ಕೊನೆಯಲ್ಲಿ ನಾವು ಬೀದಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡಕ್ಕೂ ಬಿಡ್ತಾ ಇಲ್ಲ. ಮಾಡ್ಬಾರ್ದಂತೆ. ಇದು ನಮ್ ಜಾಗ ಈಗ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾವು ಎಳ್ನೀರೆಲ್ಲ ಇಟ್ಟಿದ್ವಿ ಫುಟ್ಪಾತ್ ಮೇಲೆನೆ. ಎಳ್ನೀರು ಕಬ್ನಾಲು ಏನಿದೆಯೋ ನಾವು ಫುಟ್ಪಾತ್ ಮೇಲೆನೆ ನಾವು ಇಟ್ಟಿದ್ದು, ಫುಟ್ಪಾತ್ ಅಲ್ಲೇನೆ ನೂಕಿರೋದು ಎಲ್ಲ ನಮ್ಮ ಹತ್ರ ವಿಡಿಯೋ ಇದಾವೆ. ನಾವ್ ಹೇಳಿದ್ವಿ ಎತ್ಕೊಂತೀವಿ ಅಂತ, ಸಡನ್ ಆಗಿ ಇದ್ದಕ್ಕಿದೆ ಫುಟ್ಪಾತ್ ಮೇಲೆ ಇರೋದನ್ನೇನೆ ನೂಕ್ಬಿಟ್ರೆ ಅಟ್ಲೀಸ್ಟ್ ಟೈಮು ಕೊಡ್ಲಿಲ್ಲ ಅಂದ್ರೆ ನಾವ್ ಹೇಳಿದ್ವಿ ಎತ್ಕೊಂತೀವಮ್ಮ ಸ್ವಲ್ಪ ಸಮಾಧಾನವಾಗಿರಿ. ಯಾರು ಕೇಳೋಷ್ಟು ಪೇಷನ್ಸೇ ಇರ್ಲಿಲ್ಲ ಅವ್ರಿಗೆ. ಎಲ್ಲ ನೂಕಿ ಈಗೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಇದನ್ನೆಲ್ಲ ನಮ್ಗೆ ಯಾರು ಕೊಟ್ಕೊಡ್ತಾರೆ? ಕಲ್ಲು ಹೊಡೆದಾಕಿರೋದು, ಶೀಟ್ಗಳು ಕಿತ್ತಾಕಿರೋದು, ಇದೆಲ್ಲ ನಮ್ ಸ್ವಂತ ದುಡ್ಡಲ್ಲೇ ಮಾಡ್ಕೊಂಡಿರೋದು. ಓನರ್ ಯಾರು ಮಾಡ್ಕೊಟ್ಟಿಲ್ಲ. ನಾವು ಸಾಲ ಮಾಡಿ ನಾವೇ ಫೈನಾನ್ಸ್ಗಳು ಡೈಲಿ ಫೈನಾನ್ಸ್ಗಳು ಕಟ್ಕೊಂಡು ಬಡ್ಡಿಗಳು ತಗೊಂಡು ಕಟ್ಕೊಂಡಿರೋದು. ನಮ್ಗೆ ಏನ್ ಗೊತ್ತಾ, ಎಲ್ಲೂ ನಾವು ಬೇರೆ ಕಡೆ ಅರ್ಜೆಂಟ್ ಹೋಗಿ ಏನು ಮಾಡಕ್ಕಲ್ಲ. ನಾವು ಜೀವ ಮಾಡೋದಕ್ಕೆ ನಮ್ಗೆ ಜಾಗ ಬೇಕು ಅಷ್ಟೇ. ಅಧಿಕಾರಿಗಳು ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ. ಪೊಲೀಸವ್ರಿಗೂ 2 ಸರಿ ಕಂಪ್ಲೇಂಟ್ ಮಾಡಿದ್ವಿ, ಯಾರೂ ಬಂದಿಲ್ಲ. ಇಲ್ಲಿವರೆಗೂ ಯಾರು ಬಂದು ಏನಾಗೈತೆ, ಯಾಕೆ ಏನ್ ಮಾಡ್ತಾ ಇದ್ರೆ ಅಂತ ಯಾರು ಇಲ್ಲಿವರೆಗೂ ಬಂದು ನಮ್ಗೆ ಕೇಳಿದ್ರಿಲ್ಲ. ನಾವು ಮಾಡಿದ್ ಎಲ್ಲಾರ್ಗು ಕಂಪ್ಲೇಂಟ್ ಮಾಡಿದ್ವಿ, ಸರ್ ಈ ತರ ಆತ ಐತೆ, ನಮ್ಗೆ ನ್ಯಾಯ ಕೊಡಿಸಿ ಅಂತ ಯಾರು ಬಂದಿಲ್ಲ. ಇವತ್ತರದು ನಾವು ಕೇಳ್ತಾನೆ ಇದೀವಿ, ಯಾರು ಕೊಟ್ಟು ಇಲ್ಲ, ಬಂದೂ ಇಲ್ಲ ಯಾರು ಇಲ್ಲಿ. ನಮ್ಗೆ ಏನ್ ಗೊತ್ತಾ, ನಮ್ ಜೀವನ ಮಾಡಕ್ ಜಾಗ ಬೇಕು ಅಷ್ಟೇ ನಮ್ಗೆ ಬೇಕಾಗಿರೋದು. ಅಟ್ಲೀಸ್ಟ್ ನಮ್ಗೆ ಆಗಲ್ವಾ, ನಮ್ ಫುಟ್ಪಾತ್ ಮಾಡಕ್ಕೆ ಅವಕಾಶ ಮಾಡ್ಕೊಡ್ಲಿ. ಬೀದಿ ವ್ಯಾಪಾರಗಳು ಕಾರ್ಡ್ ಐತೆ, ಲೈಸೆನ್ಸ್ ಐತೆ, ಎಲ್ಲ ಐತೆ. ಅದನ್ನ ಕೇಳೋದಕ್ಕೆ ಜಗಳ ಆಗಿರೋದು. ನಮ್ದು ಜಾಗ ಎತ್ತು. ನಾವ್ ಹೇಳಿದ್ವಲ್ಲ, ನಮ್ ಫುಟ್ಪಾತ್ ಮೇಲೆ ನಮ್ ಅಂಗಡಿಗಳು ಇದ್ದಿದ್ದು, ಪೆಟ್ಟಿ ಅಂಗಡಿ ಮಾತ್ರ ಅವ್ರ ಸರ್ವೆ ನಂಬರ್ ಅಲ್ಲಿ ಇದ್ದಿದ್ದು. ಫುಟ್ಪಾತ್ ಮೇಲೆ ಇರೋದೇ ಈಗ ದಬ್ಬಿರೋದು, ಅವರು ಕಲ್ಲುಗಳು ಹೊಡೆದಾಕಿರೋದು. ಅದಕ್ಕೆ ಅಲ್ಲೂ ಮಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ನೀವೆಲ್ಲ ಕೇಳ್ಬಿಟ್ಟು ನಮ್ಗೊಂದು ನ್ಯಾಯ ಮಾಡ್ಕೊಡಿ, ನಾವು ಫುಟ್ಪಾತ್ ಮೇಲೆ ಮಾಡ್ಕೊಂತೀವಿ, ಇಲ್ಲೇ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಸ್ಕೊಡಿ ಅಷ್ಟೇ ಕೇಳೋದು ರಿಕ್ವೆಸ್ಟ್ ನಾವು ನಿಮ್ಮ ಹತ್ರ. ಉಮೇಶ್ ಅಂತ ಹೇಳ್ಬಿಟ್ಟು.